ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸ ಆದಮೇಲೆ ಇವತ್ತು ಒಂದು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ನಿಮಗೆ ಕುಕುಂಬರ್ ನೂಡಲ್ಸ್ ಚಾಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಸೊ ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಮನೇಲಿ ಮಕ್ಕಳು ತುಂಬ ಜನ ತರಕಾರಿ ತಿಂದೇ ಇರೋರು ಇರ್ತಾರೆ. ಈ ಥರ ಡಿಫ್ರೆಂಟಾಗಿ ಒಂದು ಚಾಟ್ ಮಾಡಿಕೊಟ್ರೆ ಖಂಡಿತ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದು ಮಾಡೋದು ಕೂಡ ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ಲಾಸ್ಟ್ ಗಂಟನೂ ನೋಡಿ. ಇವತ್ತು ಮಾಡೋಂಥ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಮತ್ತು ಕ್ಯಾರೆಟು, ಸೌತೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಇದು ಸೌತೆಕಾಯಿ ಸಿಪ್ಪೆ ತೆಗೆಯುವಂಥದ್ದೊಂದು ಟೂಲ್. ಇದು ನನಗೆ ಡಿಮಾರ್ಟಲ್ಲಿ ಸಿಕ್ತು. ನಿಮಗೆ ಮನೆಯಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಹತ್ರದಲ್ಲಿರುವಂಥ ಶಾಪಲ್ಲಿ ಕೂಡ ನೀವು ತೊಗೋಬೋದು. ಇದರಲ್ಲಿ 3 ಥರ ಆಪ್ಷನ್ ಬರುತ್ತೆ. ಒಂದು ಈ ಥರ ನೂಡಲ್ಸ್ ಥರ ಮಾಡ್ಕೋಬೋದು, ನಾರ್ಮಲ್ ಸಿಪ್ಪೆ ತೆಗೆಯೋ ಥರದ್ದು ಇರುತ್ತೆ. ಸೊ ಇವಾಗ ಈ ಥರ ನಾನು ಸ್ವಲ್ಪ ಲೈಟಾಗಿ ಟೈಟ್ ಮಾಡಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸೌತೆಕಾಯಿನ ಈ ಥರ ಮಾಡ್ಕೊತಾ ಇದ್ದೀನಿ. ಇದು ನೂಡಲ್ಸ್ ಥರನೇ ಬರುತ್ತೆ, ಸೇಮ್ ಉದ್ದುದ್ದಕ್ಕೆ ಬರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಮಾವಿನಕಾಯಿ ನಿಮಗೆ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ನಡೀತೆ. ಆದರೆ ಹಾಕಿದ್ರೆ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ ಈ ಚಾಟ್ಗೆ. ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ನಿಮಗೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗುತ್ತೆ. ಹಂಗಾಗಿ ಸ್ವಲ್ಪ ಉದ್ದನೂ ದಪ್ಪ ಇರೋದು ನೋಡಿ ತೊಗೊಳ್ಳಿ. ಇವಾಗ ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ತೋರಿಸ್ತಾ ಇರೋದ್ರಿಂದ ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ಒರಿಜಿನಲ್ ನೂಡಲ್ಸ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬಾ ಕಲರ್ಫುಲ್ ಆಗಿರುತ್ತೆ ತಿನ್ನೋದಕ್ಕಂತೂ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಈರುಳ್ಳಿ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಟ್ನಿ ಯಾವ ರೀತಿ ಮಾಡೋದು ಚಾಟ್ಗಳಿಗೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇಷ್ಟ ಇಲ್ಲ ಅಥವಾ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸೊ ಖಾರಕ್ಕೆ ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು. ಗ್ರೀನ್ ಚಟ್ನಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ. ಸೊ ಕೆಲವೊಂದು ಸ್ಟ್ರೀಟ್ ಫುಡ್ಡಲ್ಲಿ ಖಂಡಿತ ಏನೇನು ಹಾಕ್ತಾರೋ ಅದನ್ನೇ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಚರ್ ಯೂಸ್ ಮಾಡ್ತಾ ಇದ್ದೀನಿ, ಒಂದು 1/4 ಕಪ್ ಆಗೋಷ್ಟು. ಇದಕ್ಕೆ ನೀವು ಖಾರ ಬೂಂದಿ, ಕಾಂಗ್ರೆಸ್ ಕಡಲೆ ಬೀಜ ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಮಿಕ್ಚರ್ ಕೂಡ ಹಾಕೋಬೋದು. ಇಲ್ಲಿ 1/4 ಟೀ ಸ್ಪೂನ್ಗಿಂತ ಕಡಿಮೆ ಜೀರಾ ಪುಡಿ ಮತ್ತು ಚಾಟ್ ಮಸಾಲ, ಹಾಗೆ ಇಲ್ಲಿ ಸೇಮ್ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಗರಂ ಮಸಾಲ, ಖಾರದ ಪುಡಿ ಲೈಟಾಗಿ ಒಂದು 2 ಚಿಟಿಕೆ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಲೈಟಾಗಿದ್ದೇನೆ ನಿಮಗೆ ತಿನ್ನೋದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಗೊತ್ತಾಗೋದು. ತುಂಬ ಓವರಾಗಿ ಮಸಾಲೆ ಹಾಕಿದ್ರೂ ನಿಮ್ಗೆ ಅಷ್ಟು ಚೆನ್ನಾಗಿ ಕೊಡೋದಿಲ್ಲ ಟೇಸ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ನಿಂಬೆ ರಸ ಬೇಕು ಅಂದರೆ ಹಾಕೋಬೋದು, ಯಾಕಂದರೆ ಆಲ್ರೆಡಿ ಮಾವಿನಕಾಯಿ ಹಾಕಿರೋದ್ರಿಂದ ನಿಂಬೆ ರಸ ಹಾಕೋ ಅವಶ್ಯಕತೆ ಇಲ್ಲ. ಈ ರೆಸಿಪಿ ರೆಡಿಯಾಗಿದೆ. ಸೊ ಖಂಡಿತ ನೀವು ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಮನೇಲಿರೋರ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ಸೇವ್ ಮಿಕ್ಚರ್ ಹಾಕ್ಕೊಂಡು ತಿಂತಾಯಿದ್ರೆ ಆ ಮಜಾನೇ ಬೇರೆ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.